ಇದೆಲ್ಲಪ್ಪ ಹೋಗಿದ್ದೀವಿ ಅಂತಂದರೆ ನಮ್ಮ ಫ್ರೆಂಡ್ ಊರಿಂದ ಬಂದಿದ್ಲು. ಅವಳನ್ನ ಕರ್ಕೊಂಡು ನಮ್ಮ ಮನೆ ಪಕ್ಕ ಅಂತ ಅನ್ನೋಕ್ಕಿಂತ ನಮ್ಮ ಊರಿಂದ ಫೇಮಸ್ ಪುಷ್ಕರಣಿಗೆ ಕರ್ಕೊಂಬಂದಿದ್ದೆ. ನಮ್ಮ ಮನೆ ಪಕ್ಕನೇ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸಂಜೆ ವ್ಯೂ ಅಂತ. ಅಲ್ಲಿಂದ ಮೀನಿಗೆ ಸ್ವಲ್ಪ ಬಂದು ತಂದಿದ್ವಿ ಅಂತ ಮೀನಿಗೂ ಸ್ವಲ್ಪ ಹಾಕಿದ್ವಿ. ನೆಕ್ಸ್ಟು ನಮ್ಮ ಕ್ಯಾಮ್ರಾ ಚೆನ್ನಾಗಿತ್ತಲ್ಲ, ಒಂದೆರಡು ವೀಡಿಯೋ ಹಿಡಿಯೋಣ ಅಂತ ಒಂದು ವೀಡಿಯೋ ಹಿಡಿದೆ, ಮಸ್ತ್ ಬಂದಿತ್ತು. ನೆಕ್ಸ್ಟ್ ನಮ್ಮ ಫ್ರೆಂಡು ಮೀನಿಗೆಲ್ಲ ಮೊಸಳೆಗೆ ಬಂದು ತಿನ್ನಿಸ್ದಂಗೆ ಎದ್ರಕಂತಿದ್ಲು ಫುಲ್ಲು. ಅಪ್ಪ ಅಮ್ಮ ಅಮ್ಮ ಅಂತ ಡವ್ ಬಿಡೆ ಅಂತಂದ್ವಿ. ಅಷ್ಟೊತ್ತಿಗೆ ಒಂದು ಆಮೆ ಕಾಣಿಸ್ತು, ಫುಲ್ಲು ನೀರೊಳಗೆ ಹೋಗ್ತಾ ಇತ್ತು. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ನಾವು ಇನ್ನೊಂದು ಕಡೆ ಹೋಗ್ತಿದ್ದೀವಿ. ಇದೆಲ್ಲಿ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಗೊತ್ತಿದೆ ಏನು ಅಂತ. ನೆಕ್ಸ್ಟ್ ಅಲ್ಲಿಂದ ಸೀದಾ ಹೋದ್ವಿ. ಅವಳು ಶೂ ಹಾಕ್ಕೊಂಬಂದಲ್ಲಪ್ಪ ನೀರೊಳಗೆ ಕಾಲಿಡೋಕ್ಕಾಗ್ತಿಲ್ಲ ಅಂತಂದ್ಲು. ಪ್ರೇಮಿಗಳ ಲಿಪಿಗಳನ್ನು ನೋಡಿ ನಮ್ಮ ತಲೆ ತಿರುಗಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ಹೊರಡೋಣ ಅನ್ನೋ ಅಷ್ಟೊತ್ತಿಗೆ ಎಲ್ಲೋದ್ರೂ ನಮ್ಮ ಜನ ಏನಂದ್ರೂ ಕೊಳೆ ಮಾಡೋದು ಬಿಡೋಲ್ಲ ಅಂತ ಅನ್ಕೊಂತ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅವ್ರಿಗೆ ಹೇಳೋಕ್ಕಾಗಲ್ಲ, ಅವ್ರು ಹೇಳಿದ್ರು ಬಿಡೋಂಗಿಲ್ಲ. ಅಲ್ಲಿಂದ ಒಂದು ವಿವಿಂದ ಫೋಟೋ ತಗೊಂಡು ನೆಕ್ಸ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ತೊಟ್ಲು, ಅದನ್ನ ಹಂಗೆ ನೋಡ್ಕೊಂಡ್ವಿ. ಅಲ್ಲಿಂದ ನಾನು ವೀಡಿಯೋ ಮಾಡೋಣ ಅಂತ ಅವಳ ಕೈಗೆ ಸ್ಕೂಟಿ ಕೊಟ್ವಿ. ಹೆಂಗೂ ಮಾವಿನ ಹಣ್ಣಿನ ಸೀಸನ್ ಬರ್ತೈತೆ ಅಂತ ಮಾವಿನ ಗಿಡದಾಗ ಹೂ ನೋಡಿ ಗೊತ್ತಾಯ್ತು. ಅಲ್ಲಿಂದ ಬೋಟಿಂಗ್ ಹೋಗೋಣ ಅಂತ ಒಂದು ಕಡೆ ಹೋದ್ವಿ. ಬಟ್ ಮನೆಯಿಂದ ಅಪ್ಪಾಜಿ ಅಮ್ಮ ಊಟ ಕೊಟ್ಟು ಕಳಿಸಿದ್ರಲ್ಲ, ಅದನ್ನ ನೋಡ್ಕೊಂಡು ಅಲ್ಲಿ ಕೆರೆ ವಿವಲ್ಲಿ ಒಂದು ತಿಂದ್ವಿ. ಆ ಹುಡುಗಿರು ಏನು ತಿಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ರಿ. ನೆಕ್ಸ್ಟು ಬನ್ನು ಆಮ್ಲೆಟ್ ತಿನ್ಕೊಂಡು ಬೋಟಿಂಗ್ ಹೋದ್ವಿ. ಅಲ್ಲೂ ನಂದು ಬಿಡಲಿಲ್ಲ, ಕೆರೆ ನೀರು ಕುಡಿಸ್ಬಿಡೋಣ ಅಂತಂದು ಕೆರೆ ನೀರು ಕುಡಿಸೇ ಬಿಟ್ಟೆ. ಅದನ್ನ ಕನ್ನಡಕ ಅವಳು ಎಸ್ತಿಸ್ಬಿಟ್ಟು ಕರ್ನಾಟಕದಲ್ಲಿ ನೀರು ಗೊತ್ತೋ ಅನ್ನಂಗೆ ಆಗ್ಬಿಡ್ತು. ಅಲ್ಲಿಂದ ನಮ್ಮವೆಲ್ಲ ಆಟಗಳು ಆಡ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ಊರಿನ ಕಡೆಗೆ ಪಯಣ ಅಂತಂದು ಊರಿನ ಕಡೆಗೆ ಬಂದ್ವಿ. ನೆಕ್ಸ್ಟ್ ನೋಡಿ ಒಂದೆರಡು ಕ್ಲಿಪ್ಸ್ ಹಾಕಿದ್ದೀನಿ ಯಾವ ಥರ ಕುರಾಫತಿ ಐಡಿಯಾನೆಲ್ಲ ಮಾಡಿದ್ದೀವಿ ಅಂತ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಮಿನಿ ವ್ಲಾಗ್ಸ್ ಆ್ಯಂಡ್ ಹೊಸ ಥರ ಪ್ರಯತ್ನ ಪಡ್ತಿದ್ದೀನಿ, ನಿಮ್ಮ ಸಪೋರ್ಟ್ ಇರಲಿ. ಸೊ ಥ್ಯಾಂಕ್ ಯು, ಬೈ.